ಹುಷಾರಾಗಿರಬೇಕು. ಯಾಕಂದ್ರೆ ಬೆಂಗಳೂರಿನಲ್ಲೊಬ್ಬ ಥೆರಪಿಸ್ಟ್ ಇದ್ದಾನೆ, ದುಶ್ಯಾಸನಾಥ. ಈತ ಪ್ರಮುಖವಾಗಿ ಕೆನಡಾ ದೇಶದ ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟಿರೋ ಆರೋಪ ಇದೆ. ಮಸಾಜು ಥೆರಪಿ ಅಂತ ಹೋಗ್ತಿರಲ್ಲ, ಬೆಂಗಳೂರಿನಲ್ಲಿ ಶಾಕಿಂಗ್ ಘಟನೆ ಒಂದು ನಡೆದಿದೆ. ಕೆನಡಾ ದೇಶದ ಮಹಿಳೆಗೆ ಲೈಂಗಿಕ ಕಿರುಕುಳದ ಆರೋಪ ಬರ್ತಾ ಇದೆ. ಮಸಾಜು ವೇಳೆ ಕಿರುಕುಳವನ್ನ ನೀಡಿದ್ದಾನೆ ಕಾಮಿ ಥೆರಪಿಸ್ಟ್ ಆತ. ವಿಧಾನಸೌಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಅರೆನಗ್ನ ಸ್ಥಿತಿಯಲ್ಲಿದ್ದಂತಹ ವೇಳೆಯಲ್ಲಿ ಬಾಗಿಲನ್ನ ತೆರೆದು ಬಿಟ್ಟಿದ್ದಾನೆ ಈ ಥೆರಪಿಸ್ಟ್. ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ವಿದೇಶಿ ಮಹಿಳೆ ಈಗ ದೂರು ಕೊಟ್ಟಿದೆ. ದೂರು ಕೊಟ್ಟಿದ್ರೂ ಕೂಡ ಅದನ್ನ ಪರಿಗಣಿಸಲಿಲ್ಲ ಅನ್ನೋ ಆರೋಪ ಇದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗಿರುವುದು. ನೋಡಿ, ದುಶ್ಯಾಸನ ಹೆಂಗೆ ದ್ರೌಪದಿಯ ಸೀರೆ ಎಳೆದುವಂತ ಪ್ರಸಂಗಗಳಿದೆಯಲ್ಲ, ಅದೇ ರೀತಿಯಲ್ಲಿ ಈತನ ಕೆಲಸ ಥೆರಪಿಸ್ಟ್ ಆತ. ಥೆರಪಿಸ್ಟ್ ಹೇಗಿರಬೇಕು ಹಂಗಿಲ್ಲ. ಈತ ಲೈಂಗಿಕ ಕಿರುಕುಳವನ್ನ ವಿದೇಶಿ ಮಹಿಳೆ, ಕೆನಡಾ ಮೂಲದ ಮಹಿಳೆ ಅಂತ ಗೊತ್ತಾಗ್ತಿದೆ, ಆಕೆಗೆ ಈ ರೀತಿ ಶೋಷಣೆಯನ್ನ ಕೊಟ್ಟಿದ್ದಾನೆ. ಮಸಾಜ್ ಮಾಡುವಂತ ಸಂದರ್ಭದಲ್ಲಿ ಥೆರಪಿಸ್ಟು ಈ ಸ್ಪಾಗೂ ಹೋಗ್ತಾರೆ, ಸಲೂನ್ಗೆ ಹೋಗ್ತಾರೆ, ಅಲ್ಲಿ ಈ ರೀತಿಯಾದಂತಹ ಫೆಸಿಲಿಟಿಗಳಿರುತ್ತೆ, ಅನೇಕ ರೀತಿಯಾದಂಥ ಥೆರಪಿ ಕೇಂದ್ರಗಳೇ ಇರುತ್ತೆ. ಇಂಥದ್ದೇ ಒಂದು ಸಂದರ್ಭದಲ್ಲಿ ಅರೆನಗ್ನ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಈ ಮಹಿಳೆಗೆ ಬಾಗಿಲನ್ನ ತೆರೆದೇ ಥೆರಪಿಸ್ಟ್ ಏನು ಮಾಡ್ದ, ಶೋಷಣೆಯನ್ನ ಕೊಟ್ಟಿದ್ದಾನಂತೆ. ಹಾಗಾಗಿ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ವಿದೇಶಿ ಮಹಿಳೆ ದೂರು ಕೊಡ್ತಾರೆ. ನೋಡಿ, ಈ ರೀತಿ ಒಬ್ಬ ಥೆರಪಿಸ್ಟ್ ಹಿಂಗೆ ಹಿಂಸೆ ಕೊಟ್ಟಿದ್ದಾನೆ, ನನಗೆ ಸಮಸ್ಯೆ ಆಗಿದೆ ಅಂತ ಮೆಸೇಜ್ ನೋಡ್ತೀವಿ. ನೋಡಿ, ಹಿ ಹ್ಯಾಸ್ ಥ್ರೆಟನ್ಡ್ ಹಿಯರ್ ಟು ಎನಿವನ್, ನನ್ಗೆ ಹೇಳಬೇಕು, ನಾಟ್ ಎಟ್ ಆಲ್, ವಿ ವಾಂಟ್ ಆಕ್ಷನ್ ಅಂಡ್ ಪ್ಲೀಸ್ ಶೇರ್ ಹಿಸ್ ನೇಮ್. ಹೆಸರೇನು, ಆ ಥೆರಪಿಸ್ಟ್ ಹೆಸರೇನು, ಅದ್ರ ಮೇಲೆ ಕ್ರಮ ಆಗಬೇಕು ಕೊಡಿ ಅಂತ ಆ ಮಹಿಳೆ ಮೆಸೇಜ್ ಕೂಡ ಮಾಡಿರ್ತಾರೆ. ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಅಲ್ಲಲ್ಲಿ ವಿಭಿನ್ನ ರೀತಿಯಾಗಿ ಥೆರಪಿ ಇರುತ್ತೆ. ರಿಲ್ಯಾಕ್ಸ್ ಆಗೋದಕ್ಕೆ, ನಿಮ್ಗೆ ರೆಸ್ಟ್ ಮಾಡೋದಕ್ಕೆ, ಹಿಂಗೆಲ್ಲ ಇರುತ್ತೆ ಥೆರಪಿ ಕೇಂದ್ರದಲ್ಲಿ. ನಂತರದಲ್ಲಿ ದೂರು ಕೊಟ್ಟರು ಕೂಡ ಪರಿಗಣಿಸಿಲ್ಲಂತೆ ಆ ಥೆರಪಿ ಕೇಂದ್ರದವರು. ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ನೋಡಿ, ಸದ್ಯದ ಮಟ್ಟಿಗೆ ಬೆಂಗಳೂರಿನಲ್ಲಿ ಶಾಕಿಂಗ್ ವಿಚಾರ ಇದು. ಯಾಕಂತಂದ್ರೆ ವಿದೇಶಿ ಮಹಿಳೆ ಥೆರಪಿಗಂತ ಹೋಗಿರ್ತಾರೆ. ಈ ಥೆರಪಿಯಲ್ಲಿ ಕೂಡ ಅರೆನಗ್ನವಾಗಿರ್ತಾರೆ, ಅವ್ರಿಗೆ ವಿಭಿನ್ನ ರೀತಿಯಾದಂಥ ಮಸಾಜ್ಗಳನ್ನು ಮಾಡ್ತಾರೆ, ಅದು ನಾರ್ಮಲ್ ರುಟೀನಲ್ಲಿ. ಆದರೆ ವಿದೇಶಿ ಮಹಿಳೆ ಹೋದಂಥ ಸಂದರ್ಭದಲ್ಲಿ ಆಕೆಗೆ ಈ ರೀತಿಯಾಗಿ ಶೋಷಣೆಗಳನ್ನು ಕೊಟ್ಟಿದ್ದಾರಂತೆ. ಇದು ಸದ್ಯದ ಮಟ್ಟಿಗೆ ಸಿಕ್ಕಾಪಟ್ಟೆ ಚರ್ಚೆಗೂ ಕೂಡ ಕಾರಣ ಆಗಿಬಿಟ್ಟಿದೆ. ಆ ನಿಟ್ಟಿನಲ್ಲಿ ವಿಧಾನಸೌಧ ಠಾಣೆಯ ವ್ಯಾಪ್ತಿಯಲ್ಲಾಗಿರೋದ್ರಿಂದ ಈಗ ಫೈನಲಿ ದೂರು ಕೊಟ್ಟಿದ್ದಾರೆ. ಈಗ ಆ ಥೆರಪಿಸ್ಟ್ ಯಾರು, ಯಾಕೆ ಹೀಗೆ ಮಾಡ್ದ, ಎಷ್ಟೊತ್ತಿಗೆ ಹೀಗೆ ಪ್ರಕರಣಗಳಾಯಿತು, ಇವೆಲ್ಲವನ್ನ ಭೇದಿಸುವಂಥ ಜವಾಬ್ದಾರಿ ಸದ್ಯ ರಾಜ್ಯ ಪೊಲೀಸರಿಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಏನೇನು ಆಯಿತು ಅಂತ.